ಹಾಯ್ ಎಲ್ಲರೂ ನಮಸ್ತೆ. ಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಪೂರಿ ಬಾಜಿ ಹೇಗೆ ಮಾಡೋದನ್ನು ತೋರಿಸ್ತೇನೆ, ಬನ್ನಿ. ಈಗ ಪೂರಿ ಬಾಜಿ ಹಿಟ್ಟು ಮಿಕ್ಸ್ ಮಾಡಲಿಕ್ಕೆ ನಾನು ಈಗ ಒಂದು ಪಾತ್ರೆ ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಈಗ 1 ಟೇಬಲ್ ಸ್ಪೂನಷ್ಟು ಸಜ್ಜಿಗೆ ರವೆ ತಗೊಂಡಿದ್ದೇನೆ, ಸಪೂರ ರವೆ. ಇದಕ್ಕೆ ಟೇಸ್ಟ್ಗೆ ತಕ್ಕಷ್ಟು ಉಪ್ಪು, ಈಗ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೇನೆ. ಇದಕ್ಕೆ ನಾವೀಗ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ಮೊದಲು. ಮತ್ತೆ ಬೇಕಾದರೆ ನೀರು ಹಾಕ್ಕೊಳ್ಬೋದು. ಇದು ಸಕ್ಕರೆ ಉಪ್ಪು ಸರಿ ನೀರು ಹಾಕಬೇಕು. ಇದಕ್ಕೀಗ ನಾನು ಅರ್ಧ ಕಿಲೋ ಹಿಟ್ಟು ತಗೊಂಡಿದ್ದೇನೆ, ಗೋಧಿ ಹಿಟ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕ್ತಾ ಸ್ವಲ್ಪ ನೀರು ಸೇರಿಸ್ತಾ ಇದ್ದೇನೆ, ಸ್ವಲ್ಪ ಟೈಟ್ ಆಗಿದೆ. ಪೂರಿ ಬಾಜಿ ಅಟ್ಟ ರೆಡಿ ಆಯ್ತು ನೋಡಿ. ಈ ಥರ ಇಷ್ಟು ಸಾಫ್ಟ್ ಇರಬೇಕು. ಈಗ ಒಂದು ಅರ್ಧ ಗಂಟೆ ನಾವು ರೆಸ್ಟ್ ಮಾಡಿ ಇಡಬೇಕು. ಅರ್ಧ ಗಂಟೆ ಇಟ್ಟರೆ ಸಾಕು, ಬಾಯಿ ಮುಚ್ಚಿಡುವ. ಈ ಪೂರಿ ಬಾಜಿ ಮಾಡಲಿಕ್ಕೆ ನಾನು ಅರ್ಧ ಕಿಲೋ ಬಟಾಟೆ ತಗೊಂಡಿದ್ದೇನೆ. ಈಗ ಈ ಥರ ಡೈಸ್ ಕಟ್ ಮಾಡಿಕೊಂಡು ತಗೊಂಡಿದ್ದೇನೆ. ಈಗ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ. 3 ಸಿಟಿ ಹೊಡೆದ್ರೆ ಸಾಕು. ನೀರು ಹಾಕುವಾಗ ಈ ಬಟಾಟೆ ಲೆವೆಲಲ್ಲಿ ಹಾಕಿದ್ರೆ ಸಾಕು. ಈಗ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ. ಹಾಗೆ ಟೇಸ್ಟ್ಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಈಗ ನಾನು ಬಾಯಿ ಮುಚ್ಚಿ ಈಗ ಒಂದು 3 ಸಿಟಿ ಹೊಡೆದ್ರೆ ಸಾಕು. ಪೂರಿ ಬಾಜಿ ಮಾಡಲಿಕ್ಕೆ ಈಗ ನಾನು ಫ್ರೈ ಪ್ಯಾನ್ ತಗೊಂಡಿದ್ದೇನೆ. ಹಾಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಹಾಕಿದ್ದೇನೆ. ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸರಿಯಾಗಿ ಹೊಡಿಬೇಕು. ಸಾಸಿವೆ ಹೊಡೆದ ಮೇಲೆ ಗ್ಯಾಸ್ ಸ್ಲೋ ಆಗಿರಬೇಕು. ಅಡಿಗೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೇನೆ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಈಗ ನಾನು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಗ್ರೀನ್ ಚಿಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ, ಅದು ಖಾರ ತಕ್ಕಷ್ಟು, ಅರ್ಧ ಲಿಂಬೆ, ಹಾಗೆ ಒಂದು ನೀರುಳ್ಳಿ, ಒಂದು ದೊಡ್ಡ ಸೈಜ್ ನೀರುಳ್ಳಿ ತಗೊಂಡ್ರೆ ಸಾಕು. ಇದಕ್ಕೆ ಈಗ ನಾನು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ ನೀರುಳ್ಳಿ ಕೂಡ ಹಾಕ್ತಾ ಇದ್ದಾರೆ. ಈಗ ಶುಂಠಿ, ಗ್ರೀನ್ ಚಿಲ್ಲಿ ಎಲ್ಲ ಹಾಕ್ತಿದ್ದೆ. ನೀರುಳ್ಳಿ ಕಡೆ ಸಾಫ್ಟ್ ಆದರೆ ಸಾಕು, ಬ್ರೌನ್ ಕಲರ್ ಬರಬೇಕಂತಿಲ್ಲ. ಈಗ 1/4 ಟೀ ಸ್ಪೂನಷ್ಟು ನಾನು ಅರಿಶಿನ ಹುಡಿ ಹಾಕ್ತಿದ್ದೇನೆ ಇದಕ್ಕೆ. ಹಾಗೆ ಸ್ವಲ್ಪ ಗ್ರೀನ್ ಪೀಸ್ ಹಾಕ್ತಿದ್ದೆ ನಾನು, ಇದು ಆಪ್ಷನ್, ಬೇಕಾದ್ರೆ ಹಾಕೋ ಇಲ್ಲ ಸ್ಕಿಪ್ ಮಾಡ್ಬೋದು. ಈಗ ನೋಡಿ ಬಟಾಟೆ ಕೂಡ ಕುಕ್ ಆಗಿದೆ. ಇದರಲ್ಲಿ ನಾನು ಸ್ವಲ್ಪ ಮ್ಯಾಶ್ ಮಾಡ್ತಾನೆ. ಇದನ್ನು ಮ್ಯಾಶ್ ಮಾಡಿಕೊಂಡು ಡೈರೆಕ್ಟ್ ಹಾಕಿದ್ರೆ ಹಾಕು, ಸಪ್ರೇಟ್ ನೀರು ಹಾಕಬೇಕಂತಿಲ್ಲ. ಈಗ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ. ಹಾಗೆ ಲಿಂಬೆ ಹಾಕ್ತಾಯಿದ್ದೇನೆ. ಲಿಂಬೆ ರಸ ಅರ್ಧ ಸಾಕು. ಇದನ್ನು ಬಾಯಿ ಮುಚ್ಚಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಅಂದರೆ ಗ್ರೀನ್ ಪೀಸ್ ಬೇಯಬೇಕು. ನೋಡಿ ಈಗ ಪೂರಿ ಬಾಜಿ ರೆಡಿ ಆಯಿತು. ಈಗ ಇನ್ನು ಪೂರಿ ಮಾಡುವ. ಪೂರಿ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು, ಜಾಸ್ತಿ ದಪ್ಪ ಬೇಕಂತಿಲ್ಲ. ಇದಿದ್ರೆ ಒಳ್ಳೆ ಪೂರಿ ಬರ್ತದೆ. ಪೂರಿ ಬಿಟ್ಟು ನೋಡಿ ಎಣ್ಣೆ ಬಿಸಿ ಆಗಿದೆ.
ಈಗ ನೋಡಿ ಪೂರಿ ಬಾಜಿ ರೆಡಿ ಆಗಿದೆ. ತುಂಬ ಗರಿ ಗರಿಯಾಗಿ ಬಂದಿದೆ ಪೂರಿ. ಆ ಬಾಜಿ ಕೂಡ ಒಳ್ಳೆ ಟೇಸ್ಟಾಗಿ ಬಂದಿದೆ. ನೀವು ಕೂಡ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದನ್ನು.